ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರೀತಿ ಶಶಿಧರ್ ಅಂತ. ನೀವು ನನ್ನ ಚಾನಲ್ಗೆ ಹೊಸಬ್ರು ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ದೆ. ಇವತ್ತು ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತಂದರೆ ನಾವೆಲ್ಲ ಗ್ರಾಸರಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಯೂಶ್ವಲಿ ನಾನು ಗ್ರಾಸರಿ ಶಾಪಿಂಗು ಇಲ್ಲೇ ಒಂದು ಕಡೆ ಮಾಡ್ತಾ ಇದ್ದೆ, ಬಟ್ ಈ ಸತಿ ಬೇರೆ ಕಡೆ ಮಾಡೋಣ ಅಂದ್ಕೊಂಡೆ. ಸೊ ನಾನು ಹೊಸ ಜಾಗ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲ. ಹೌ ಇಸ್ ದಟ್ ಪಾಸಿಬಲ್, ರೈಟ್? ಸೊ ಎಲ್ಲ ಒಟ್ಟಿಗೆ ಹೋಗಿ ಬೇಗ ಶಾಪಿಂಗ್ ಮಾಡ್ಕೊಂಡು ಬರೋಣ. ಆ್ಯಂಡ್ ಗ್ರಾಸರಿ ಶಾಪಿಂಗ್ ಒಂದು ಇಷ್ಟು ಉದ್ದ ಲಿಸ್ಟ್ ಇದೆ, ಎಲ್ಲೋ ಇಟ್ಟಿದ್ದೀನಿ, ಕಾಣಿಸ್ತಾ ಇಲ್ಲ, ತೋರಿಸ್ತೀನಿ ಆಮೇಲೆ. ಸೊ ಅವರು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಓಡೋಗಿ ಶಾಪಿಂಗ್ ಮುಗಿಸ್ಕೊಂಡು ಓಡಿ ಬರೋಣ. ರೆಡಿನಾ? ಬನ್ನಿ ಮತ್ತೆ ಹೋಗೋಣ. ಸೊ ನಾನು ಗ್ರಾಸರಿ ಶಾಪಿಂಗ್ ಏನು ವೇರ್ ಮಾಡಿದ್ದೀನಿ ಅಂದರೆ ಸಿಂಪಲಾಗಿ ಜಸ್ಟ್ ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ. ಬಟ್ ಐ ಆಮ್ ಗೋಯಿಂಗ್ ಟು ಟೈಟ್ ಲೇಟರ್ ಬಿಕಾಸ್ ಶೆಕೆ ಆಗುತ್ತೆ. ಆ್ಯಂಡ್ ಒನ್ ಟಾಪ್ ಆ್ಯಂಡ್ ದೆನ್ ಒನ್ ಸ್ವೆಟರ್, ಜಸ್ಟ್ ಚಳಿ ಆದರೆ ಚಳಿಗಾಲ ಅಂತ. ಆ್ಯಂಡ್ ದೆನ್ ದಿಸ್ ಪ್ಯಾಂಟ್. ಐ ಡೋಂಟ್ ನೋ, ಈ ಪ್ಯಾಂಟ್ ನಮ್ಮ ಅಮ್ಮಂಗೆ ನನ್ನ ಅಕ್ಕಂಗೆ ಇಷ್ಟನೇ ಆಗೋದಿಲ್ಲ, ಬಟ್ ಐ ಲೈಕ್ ಇಟ್. ಬಟ್ ಯು ಗೈಸ್ ಥಿಂಕ್ ನಿಮಗೆ ಇಷ್ಟ ಆಯ್ತಾ ಇಲ್ಲ ಹೇಳಿ ನನಗೆ. ಸೊ ಲೇಟ್ ಆಗ್ತಾಯಿದೆ, ಓಡೋಗೋಣ ಬನ್ನಿ. ಸೊ ಹೊರಟಿದ್ದೀನಿ. ನಂದು ಲಿಸ್ಟು ಎಷ್ಟು ಉದ್ದ ಇದೆ. ಸೊ ಬೇಗ ಹೋಗಿ ತೊಗೊಬರೋಣ. ಸಿಗ್ನಲಲ್ಲಿದ್ದೀನಿ, ಕಾರ್ ಓಡಿಸ್ತಾ ನಾನು ಫೋನ್ ಯೂಸ್ ಮಾಡ್ತಿಲ್ಲ, ಸಿಗ್ನಲಲ್ಲಿದ್ದೀನಿ. ಸೊ ಇವಾಗ ಸಿಗ್ನಲ್ ಬಿಡುತ್ತೆ, ಹೋಗೋಣ. ರೀಚ್ ಆದಮೇಲೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಬಂದಿದ್ದೀನಿ ಗಾಯ್ಸ್. ಸೊ ಇಷ್ಟೊಂದು ಆಪ್ಷನ್ಸ್ ಇದೆ. ಯೂಶ್ವಲಿ ನಾನು ಕೇಳಿದ್ದು ಈ ಒಂದೊಂದು ಬ್ರ್ಯಾಂಡ್ ತೊಗೊಂಡು ಲೈಕ್ ಒಂದೊಂದು ಬ್ರ್ಯಾಂಡ್ ಹೆಸರು ಹೇಳ್ಬಿಟ್ರೆ ಮುಗ್ದೆ ಹೋಗ್ತಾ ಇತ್ತು. ಬಟ್ ಇಲ್ಲಿ ಇಷ್ಟೊಂದು ಬ್ರ್ಯಾಂಡ್ಸ್ ಇದೆ, ಇಷ್ಟೊಂದು ಆಪ್ಷನ್ಸ್ ಇದೆ, ಇಷ್ಟೊಂದು ಲೇನ್ಸ್ ಇದೆ. ಐ ಡೋಂಟ್ ನೋ, ಇಷ್ಟೆಲ್ಲ ಹುಡ್ಕೋಷ್ಟೊತ್ತಿಗೆ ಐ ವಿಲ್ ಬಿ ಟಯರ್ಡ್ ಆ್ಯಸ್ ಎಫ್. ಸೊ ನೋಡೋಣ ಬನ್ನಿ. ಇವಾಗ ಸದ್ಯ ಗೋಧಿ ಹಿಟ್ಟು ಬೇಕು. ಸೊ ಗೋಧಿ ಹಿಟ್ಟು ತೊಗೊಂಡು ವೀಲ್ ಯೂಸ್ ಆಶೀರ್ವಾದ್. ಸೊ ಗೋಧಿ ಹಿಟ್ಟು ತೊಗೊಂಡು ನೆಕ್ಸ್ಟ್ ಏನು ತೊಗೋಬೇಕು ಅಂತ ಹುಡ್ಕೋಣ. ಆ್ಯಕ್ಚುಲಿ ಇದು ಲಿಸ್ಟಲ್ಲಿ 5th or 6th ಬಟ್ ಎದುರಿಗೆ ಕಾಣಿಸ್ತು ಅಂತ ಇದನ್ನ ತೊಗೊಳ್ತಾ ಇದ್ದೀನಿ. ಎತ್ಕೊಳ್ಳೋಕ್ಕೆ ಬಾರ ಗಾಯ್ಸ್. ಸೊ ನೆಕ್ಸ್ಟ್ ಲಿಸ್ಟಲ್ಲಿ ಏನಿದೆ ನೋಡಿಕೊಂಡು ತೊಗೊಳಕ್ಕೆ ಹೋಗೋಣ. ಇಷ್ಟುದ್ದ ಲಿಸ್ಟ್ ಇದೆ, ಬಟ್ ಹುಡ್ಕೋದ್ರಲ್ಲೇ ಸಾಕಾಗೋಗುತ್ತೆ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ರವೆ ತೊಗೊಳ್ಳೋಣ ಅಂತ ಬಂದೆ ನಾನು. ಬಟ್ ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ, ಯಾವುದಂತಲೇ ನಾನು ನೋಡೇ ಇಲ್ಲ. ಸೊ ಯಾವ್ದು ತೊಗೋಬೇಕು ಯಾವ್ದು ಬಿಡ್ಬೇಕಂತಲೇ ಗೊತ್ತಿಲ್ಲ. ನನಗೆ ಜೀವನದಲ್ಲಿ ಗೊತ್ತಿರೋದು 2 ರವೆ. ಒಂದು ಉಪ್ಪಿಟ್ಟು ಮಾಡ್ತಾರೆ, ಒಂದು ಇಡ್ಲಿಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು, ಅದು 2 ಸೇಮ್ ಆಗಿರ್ಬೋದೇನೋ, ಅದನ್ನು ಗೊತ್ತಿಲ್ಲ ನನಗೆ. ಇನ್ನೊಂದು ಫಿಶ್ ಫ್ರೈಗೆ ಹಾಕ್ತಾರೆ, ಬಟ್ ಅದ್ರ ಹೆಸರು ಏನೂ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಇಷ್ಟು ಆಪ್ಷನ್ಸು. ಐ ಆಮ್ ಸೋ ಕನ್ಫ್ಯೂಸ್ಡ್ ಆ್ಯಂಡ್ ಐ ಆಮ್ ಸೋ ಲಾಸ್ಟ್. ಸೊ ಇಲ್ಲಿ ಯಾವುದಾದ್ರೂ ಹೆಲ್ಪರ್ಸಿಗೆ ಕೇಳಿಬಿಟ್ಟು ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಂಡು ತೊಗೊಳ್ಳೋಣ. ಅದಕ್ಕೆ ಹೇಳೋದು, ಇಟ್ಸ್ ಬೆಟರ್ ಟು ಬೈ ಇನ್ ಕೈಂಡ್ ಆಫ್ ಶಾಪ್ಸ್ ವೇರ್ ದೇ ವಿಲ್ ಅವರೇ ನೋಡಿಬಿಟ್ಟು ಅವರೇ ಕೊಟ್ಬಿಡ್ತಾರೆ. ದಟ್ಸ್ ಬೆಸ್ಟ್. ಇಲ್ಲಿ ಎನರ್ಜಿ ಹೋಗ್ತಿದೆ, ಟೈಮ್ ಹೋಗ್ತಿದೆ, ಕನ್ಫ್ಯೂಷನ್ಸ್ ಬೇರೆ. ಅಂತ ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ. ನಮ್ಮಮ್ಮ ಬರ್ದಿರೋದು ಬ್ಯಾಂಗ್ಳೂರು ರವೆ, ಬಿಳಿ ರವೆ ಅಂತ. ಇಲ್ಲಿರೋದೆಲ್ಲ ಸೂಜಿ ರವೆ, ಇಡ್ಲಿ ರವೆ, ಬಾನ್ಸಿ ರವೆ and something shiroti rava and everything, but there's no bili rava or Bangalore rava. So many options ಇದೆ ಕತೆ ಅಷ್ಟೇ ಗೈಸ್. ಅಲ್ಲೆಲ್ಲ ತೊಗೊಳ್ಳೋದೇ ಬೆಟರ್ ಇಲ್ಲಿಗಿಂತ, ಬಿಕಾಸ್ ಇಲ್ಲಿ ನಾವೇ ತೊಗೊಬಂದು ನಾವೇ ಎಲ್ಲ ಹುಡ್ಕೊಂಡು ಬರಬೇಕು. ಸೋ ಟೈರಿಂಗ್ ಆ್ಯಂಡ್ ಸೋ ಶಕೆ. ಸದ್ಯಕ್ಕೆ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಇನ್ನೂ ಜಾಸ್ತಿ ಐಟಮ್ಸ್ ಇದೆ, ಅದು ತಗೊಳ್ಳೋಣ, ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಗಾಯ್ಸ್, ಕಡಲೆಬೇಳೆ ತೊಗೊಳ್ಳೋಣ ಅಂತ ಬಂದರೆ ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ. ಇದರಲ್ಲಿ ಯಾವ್ದು ಕಡಲೆಬೇಳೆ ಅಂತಲೇ ಅರ್ಥ ಆಗ್ತಿಲ್ಲ. ನಂಗೆ ಲಿಟ್ರಲಿ ಸಾಕಾಗಿದೆಲ್ಲ ನೋಡಿ ನೋಡಿ ಕಣ್ಣಿಂದ ನೀರು ಬರ್ತದೆ, ಏನೂ ಅರ್ಥ ಆಗ್ತಾಯಿಲ್ಲ ನನಗೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕಂತ. ನೆಕ್ಸ್ಟು ಉದ್ದಿನಬೇಳೆ ಬೇಕಂತೆ. ಉದ್ದಿನಬೇಳೆ ಅಂದರೆ ಉರದ್ ದಾಲ್, ಅದೊಂದು ಮಾತ್ರ ಚೆನ್ನಾಗಿ ಗೊತ್ತಿದೆ. ಸೊ ಉರದ್ ದಾಲ್ ಇಲ್ಲಿದೆ, ಹಾಕೊಳ್ಳೋಣ. ಸೊ ಯಾವಾಗಲೂ ಗಾಯ್ಸ್ ನೀವೇನಾದ್ರು ತೊಗೊಳ್ಳುವಾಗ ಒಂದು ಸತಿ ಪ್ಯಾಕೆಟಿಂದ ನೀಟಾಗಿ ಚೆಕ್ ಮಾಡಬೇಕು, ಹುಳ ಇದೆಯಾ ಇಲ್ಲ ಅಂತ. ಸುಮ್ಮನೆ ತೊಗೊಂಡ್ಬಿಟ್ಟು ಹಾಕ್ಕೊಬಿಡ್ಬಾರ್ದು. ಅರ್ಧ ಗಂಟೆ ಆಯಿತು ಗಾಯ್ಸ್ ಬಂದು. ಇನ್ನೂ ನಾನು ಅರ್ಧ ಐಟಮು ತೊಗೊಂಡಿಲ್ಲ, 4 ಐಟಮ್ ತೊಗೊಂಡಿದ್ದೀನಿ ಅಷ್ಟೇ. ಹುಡುಕ್ತಾನೇ ಇದ್ದೀನಿ, ಸಿಕ್ತಿಲ್ಲ ಇದು ಅಷ್ಟೇ. ಇದೇನೋ ಗೈಸ್ ಚೆನ್ನಾಗಿದೆ. ಏನಿದು ಡ್ರ್ಯಾಗನ್ ಥರ ಇದು. ಅಷ್ಟೇ ಗಾಯ್ಸ್. ಇವಾಗ ಉಪ್ಪು ಹುಡ್ಕೊಂಡು ಬರ್ತಾ ಇದ್ದೀನಿ, ಉಪ್ಪು ಸಿಗ್ತಾ ಇಲ್ಲ. ಸಿಕ್ತು ಉಪ್ಪು. ಗಾಯ್ಸ್ ಇಲ್ಲಿ ಉದ್ದಿನ ಕಡ್ಡಿ ತೊಗೊಳಕ್ಕೆ ಬಂದಿದ್ದೀನಿ. ನಿಮಗೆ ಏನಾರ
ಯಾವ್ದು ತೊಗೋಬೇಕಂತ ಗೊತ್ತಿಲ್ಲ, ಆಪ್ಷನ್ಸ್ ಇಲ್ಲ ಆ್ಯಂಡ್ ಸ್ಮೆಲ್ಲೇ ಬರ್ತಾ ಇಲ್ಲ ಯಾವುದೂ ಕೂಡ. ಸೊ ನೀವು ಯಾವುದು ಪ್ರಿಫರ್ ಮಾಡ್ತೀರಾ ಅಂತ ನನಗೆ ಹೇಳಿದ್ರೆ ನೆಕ್ಸ್ಟ್ ಟೈಮಿಗೆ ನಾನು ಅದೇ ಯೂಸ್ ಮಾಡ್ತೀನಿ. ಬಿಕಾಸ್ ಐ ಡೋಂಟ್ ನೋ ವಿಚ್ ಒನ್ ಟು ಪ್ರಿಫರ್. ಸೊ ಮೇ ಬಿ ಈ ಸತಿ ಸ್ಯಾಂಡಲ್ ತೊಗೊಂಡು ಹೋಗ್ತೀನಿ, ಬಟ್ ನೆಕ್ಸ್ಟ್ ಟೈಮ್ ನೀವು ಹೇಳಿದ್ನ ಯೂಸ್. ಫೈನಲಿ ಆಯಿತು ಗೈಸ್, ಅದು ಎಷ್ಟು ಅವರ್ ಇಲ್ಲಿ ಸ್ಪೆಂಡ್ ಮಾಡಿದ್ದೀನೋ ಗೊತ್ತಿಲ್ಲ. ಸೊ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡಾಗಿದೆ. ಇವಾಗ ಸ್ವಲ್ಪ ಬೇಡದೇ ಇರೋ ಸಾಮಾನು ಅಂದರೆ ಪ್ರಿಯಾಂಕಂಗೆ ನನಗೆ ಮಂಚಿನ ಸಾಮಾನು ಬೇಕಲ್ಲ, ಅದಷ್ಟು ತೊಗೊಂಡು ಹೊರಡೋಣ. ಸೊ ಮಂಚಿನ ಸಾಮಾನು ಇದೆ, ಆ್ಯಕ್ಚುಲಿ ತಳ್ಳಕ್ಕೂ ಶಕ್ತಿ ಇಲ್ಲ, ಅಷ್ಟು ದೊಡ್ಡಕ್ಕಿದೆ. ಸೊ ಎಲ್ಲಿದೆ ಮಂಚಿನ ಸಾಮಾನು? ಇಲ್ಲ, ಆಮೇಲೆ ಇಲ್ಲಿದೆ, ಬಟ್ ಅವಳಿಗೆ ಅದು ಇಷ್ಟ ಆಗಲ್ಲ, ಲೇಸ್ ಎಲ್ಲ. ಸೊ ಅಯ್ಯೋ ಗಾಯ್ಸ್, ತಳ್ಳೋಕ್ಕೆ ಆಗ್ತಾಯಿಲ್ಲ ಗಾಯ್ಸ್. ಇಲ್ಲೇ ಇಟ್ಟು ಹೋಗಿ ತೊಗೊಬಂದ್ಬಿಟ್ಟು ಆಮೇಲೆ ತಳ್ಕೊಂಡು ಹೋಗೋಣ. ಅವಳಿಗೇನು ಇಷ್ಟ? ಅವಳಿಗೆ ಕೇಕ್ ಇಷ್ಟ. ಕೇಕ್ ಎಲ್ಲ ಆ ಕಡೆ ಇದೆ. ಕಾಫಿ ಪುಡಿ ತೊಗೊಂಡಿಲ್ಲ ಗಾಯ್ಸ್, ಕಾಫಿ ಪುಡಿ ಬೇರೆ ಕಡೆ ತೊಗೊಳ್ತೀನಿ. ಇಲ್ಲಿ ಕೇಕ್ ತಗೊಳ್ಳೋಣ. ಅವಳಿಗೆ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ. ತಗೊಳ್ಳೋಣ. ಅವಳಿಗೆ ಬ್ರೌನಿ ಅಂದರೆ ಇಷ್ಟ. ಈ ಬ್ರೌನೀಸ್ ಅಂತ ಅಂದರೆ ಈ ಬ್ರೌನೀಸ್ ಅಂದರೆ ಅವಳಿಗೆ ತುಂಬ ಇಷ್ಟ. ಸೊ ನನಗೂ ತುಂಬಾ ಇಷ್ಟ. ಅದಕ್ಕೆ ಇದು 1 2 3 ಆ್ಯಕ್ಚುಲಿ ಬ್ರಿಟಾನಿಯಾ ಬ್ರೌನಿ ಇಷ್ಟ ಅವಳಿಗೆ. ಎಲೈಟ್ ಬ್ರೌನಿ ಏನೋ ಗೊತ್ತಿಲ್ಲ. ಸೊ 5 ಇಟ್ಕೊಂಡಿದ್ದೀನಿ. ಅಷ್ಟೇ ಗೈಸ್. ಇವಾಗ ಬಿಲ್ಲಿಂಗಿಗೆ ಹೋಗ್ಬಿಟ್ಟು ಬಿಲ್ಲಿಂಗ್ ಮಾಡಿಸ್ಬಿಟ್ಟು ನಾವು ಮನೆಗೆ ಹೋಗೋಣ. ಬಿಕಾಸ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಫೋನ್ ಇಟ್ಕೊಂಡು ಕೈ ಕೂಡ ನೋಡ್ತೀವಿ. ಒಂದು ಚಾಕ್ಲೇಟ್ ಎತ್ಕೊಳ್ಳೋಣ ಗೈಸ್. ಚಾಕ್ಲೇಟ್ಸೇ ಇಲ್ಲ ಗೈಸ್ ಇಲ್ಲಿ. ಬಿಸ್ಕೆಟ್ಸ್ ಇದೆ. ಬಿಸ್ಕೆಟ್ ಆ್ಯಕ್ಚುಲಿ ನನಗೆ ಗುಡ್ಡೆ ದೊಡ್ಡ ಫ್ಯಾಮಿಲಿ ಪ್ಯಾಕ್ ಬೇಕಿತ್ತು. ಇಟ್ಸ್ ನಾಟ್ ಇದೆ. ಹಾಂ, ದ್ಯಾಟ್ ಇಸ್ ಡನ್. ಅವಳಿಗೆ ವೇಫರ್ಸ್ ಇಷ್ಟ, ನಮಗೂ ವೇಫರ್ಸ್ ಇಷ್ಟ. ಬಟ್ ಯೂಶ್ವಲಿ ಅದು 5 in ಪ್ಯಾಕ್ ಬರ್ತಾ ಇತ್ತು. ಬಟ್ ಇಲ್ಲಿ ಬೈ 1 get 1 ಮಾತ್ರ ಇದೆ. ಸೊ ಚಾಕ್ಲೇಟ್ ಎಲ್ಲಿ ತಗೋಣ? ಸಾಕು ಗೈಸ್, ಬನ್ನಿ ಹೋಗೋಣ. ಇಷ್ಟೇ ಸಾಕು. ಅಲ್ಲಿ ತಗೊಂಡಾಯ್ತು ಗಾಯ್ಸ್. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಫುಲ್ ಟಯರ್ಡ್ ಆಗೋದೆ. ಆಲ್ಮೋಸ್ಟ್ ಒಂದು 7 o'clock ಹೋಗಿದ್ನೇನೋ. ಬರೋ ಅಷ್ಟೊತ್ತಿಗೆ 9:30 ಆಯಿತು. ಹುಡ್ಕೋದ್ರಲ್ಲ ಅರ್ಧ ಟೈಮ್ ಆಗಿಬಿಡ್ತು. ಸೊ ಇಟ್ಸ್ ಬೆಟರ್. ಅಲ್ಲಿ ನಾನು ಯೂಶ್ವಲಿ ತೊಗೊಳ್ಳಲ್ಲ ಆದರೆ ಅವ್ರಿಗೆ ಹೇಳಿದ್ರೆ ಸಾಕು, ಅವರೇ ಮನೆಗೆ ತೊಗೊಂಡು ಕೊಡ್ತಾರೆ. ಇಲ್ಲಿ ನಾನೇ ಲಿಫ್ಟಲ್ಲಿ ಇಳಿಸ್ಕೊಂಡು ಮತ್ತು ಅದನ್ನ ಕಾರಿಗೆ ಡಂಪ್ ಮಾಡಿ ಇವಾಗ ಮನೆಗೆ ಹೋಗಿ ಕಾರಿಂದ ತೆಗೆದ್ಬಿಟ್ಟು ಅಲ್ಲಿಡಬೇಕು. ಸೊ ಅಷ್ಟೇ, ಮನೆಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ನೀನು ತೊಗೊಂಡೆ ಅಂತ. ಅಂಟಿಲ್ ದೆನ್ ಬಾಯ್. ಓಕೆ ಗಾಯ್ಸ್, ನಿಮಗೆ ನಾನು ನೆನ್ನೆ ಶಾಪಿಂಗ್ ತೋರಿಸೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ ಇಲ್ಲಿ ಎಲ್ಲ ಎತ್ತಿದ್ಬಿಟ್ಟಾಗಿತ್ತು. ಸೊ ಅದಕ್ಕೆ ತೋರ್ಸೋಕ್ಕಾಗಲ್ಲ. ಇವತ್ತು ನೆಕ್ಸ್ಟ್ ಡೇ ಎಂಗೇಜ್ಮೆಂಟ್ಗೆ ಹೋಗಬೇಕು ಅಂತ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಹೋಗುವಾಗ ಒಂದು ಆನೆ ನೋಡೋಣ, ಆನೆ ಹೋಗೋ ಜಾಗ ಇದೆ. ಸೊ ಆನೆ ನೋಡೋಣ ಅಂತ ಸಿಗತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸಿಕ್ಕರೆ ನಿಮಗೂ ನಮಗೂ ಇಬ್ರಿಗೂ ನೋಡೋ ಚಾನ್ಸ್, ಲಕ್ಕಿ ಅಂತ ನಾವಿಬ್ಬರು. ಇಲ್ಲ ಅಂತಂದರೆ ನೀವು ಅನ್ಲಕ್ಕಿ, ನನ್ನ ಲಕ್ಕಿ ಅಂತ. ಸೊ ಇದು ನನ್ನ ಫ್ರೆಂಡು ವಿಮರ್ಶಾ ಅಂತ. ಸೊ ಇವಳು ಇಟ್ಕೊಂಡು ನೋಡ್ತಾ ಇರ್ತಾಳೆ. ನಾನು ಗಾಡಿ ಓಡಿಸ್ಬೇಕಲ್ಲ, ಸೊ ಇವಳು ನೀಟಾಗಿ ನೋಡ್ತಾ ಇರ್ತಾಳೆ. ಏನಾದರೂ ಮಿಸ್ ಆಯಿತು ಅಂತಂದರೆ ನಿಮ್ಮ ಕಣ್ಣಿಗೆ ಕಾಣಿಸಿ, ನನ್ನ ಕಣ್ಣಿಗೆ ಕಾಣಿಸಿಲ್ಲ, ಅವಳ ಕಣ್ಣಿಗೆ ಕಾಣಿಸಿಲ್ಲ ಅಂತಂದರೆ ಅವಳು ಮಿಸ್ಟೇಕ್ ಅಂತ. ಓಕೆನಾ?
ಗಾಯ್ಸ್, ಕಾರ್ ಓಡಿಸೋಣ ಬನ್ನಿ. ಅದೇ ಹುಡುಕೆ ಸಾಕು. ರೋಡ್ ಎಷ್ಟು ಚೆನ್ನಾಗಿದೆ ಅಲ್ಲ ಗಾಯ್ಸ್. ಇದು ಯಾವ ಊರು ಅಂತ ನೀವು ಕಂಡಿಡಿದು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೇಕಂತೆ. ಇನ್ನೊಂದು ಏನು ಗೊತ್ತಾ, ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ನಂತರನೇ ಪೆಟ್ರೋಲ್ ಇಲ್ಲ ಆಯ್ತಾ, ಇಲ್ಲಿ ಡೀಸೆಲ್ ಇಲ್ಲ. ಬಂದಿದ್ದೀವಿ ನಾವು ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕ್ ಮುಂದೆ ನಿಂತ್ಕೊಂಡ್ರು. ಇಲ್ಲ ಬಿಡು ಅದೇನಾಗತ್ತೆ ಅದಾಗಲಿ ನೋಡ್ಕೊಳ್ಳೋಣ, ನಾವು ಅಲ್ಲಿ ನಿಂತ್ರೆ ಗಾಡಿ ಅಂತ ಧೈರ್ಯದಲ್ಲಿ ಕರ್ಕೊಬರ್ತಿದ್ದಾಳೆ. ಇಲ್ಲಿ ಯಾವುದು ಪೆಟ್ರೋಲ್ ಬಂಕ್ ಇಲ್ಲ ಅಂತ ಗೊತ್ತು ಅವಳಿಗೆ, ಸ್ಟಿಲ್ ಹಂಗೆ ಕರ್ಕೊಬರ್ತಿದ್ದಾಳೆ. ಧೈರ್ಯ ನೋಡಿ ಗಾಯ್ಸ್, ಇಬ್ಬರೇ ಹುಡುಗಿರು ಕಾಡ್ ದಾರಿಲಿ ಹಾಲೇನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್, ಒಂದು ಮಂಗ ಇದೆ. ಆನೆ ಅಂತೂ ಸಿಕ್ಕಿಲ್ಲ, ಮಂಗ ಅವರು ಸಿಕ್ತು. ಏನೇ ಇದ್ರ ಹೆಸರು, ಮಂಗದ ಹೆಸರು ಪ್ರೀತಿ. ಅದ್ರ ಬಾಲ ಎಷ್ಟುದ್ದ ಇದೆ. ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ಬಿಟ್ಟು ಊಟ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಬರ್ತಾ ಇದೀವಿ ರೋಡ್. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ಇದೇ ರೋಡಲ್ಲಿ ಬರ್ತಾ ಇದೀವಿ ಗಾಯ್ಸ್. ಇಲ್ಲಿ ಆನೆ ಅಂತೂ ನಮಗೆ ಸಿಕ್ಕಿಲ್ಲ. ಸೊ ನಾವೇನು ಮಾಡಿದ್ವಿ, ರೋಡ್ ಚೆನ್ನಾಗಿತ್ತು, ಸೈಲೆಂಟ್ ಆಗಿತ್ತು, ಯಾರ್ದು ಡಿಸ್ಟರ್ಬ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಫೋಟೋ ಶೂಟ್ ಮಾಡೋಣ ಅಂತ ಡ್ರೆಸ್ ಚೇಂಜ್ ಮಾಡಿಬಿಟ್ವಿ. ಆ್ಯಂಡ್ ನೋಡಿ ಇಲ್ಲಿ ಒಂದು ರೋಸ್ ಇದೆ. ಇವಳು ಡ್ರೆಸ್ ಚೇಂಜ್ ಮಾಡಿದ್ದಾಳೆ ಆಲ್ರೆಡಿ, ಕ್ಯಾಮ್ರಾ ಇಟ್ಕೊಂಡು ರೆಡಿ ಕೂಡ ಆಗಿದ್ದಾಳೆ. ಸೊ ನಾವಿಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಸೊ ಅದಷ್ಟೇ ಗಾಯ್ಸ್ ಅಪ್ಡೇಟ್. ನೋ ಆನೆ, ಯಾವುದೂ ಆನೆ ಕಾಣಿಸಿಲ್ಲ. ಒಂದು ಮಂಗ ಆವಾಗಲೇ ತೋರಿಸಿದ್ದು, ಉದ್ದ ಬಾಲದ ಮಂಗ ಮಾತ್ರ ಕಾಣಿಸ್ತು. ಅಂದ್ಬಿಟ್ಟು ಬೇರೆ ಏನಿಲ್ಲ. ಖಾಲಿ ರೋಡು, ಒಂಟಿ ಹೆಣ್ಣು ಅಷ್ಟೇ ಹಾಡು ಗೊತ್ತಿರೋದು. ನೆಕ್ಸ್ಟ್ ಅಪ್ಡೇಟು ನೆಕ್ಸ್ಟ್ ಕೊಡ್ತೀನಿ. ಅಲ್ಲಿ ತನಕ ಓಕೆ ಬಾಯ್. ಏನು ಮಾಡ್ತಾ ಇದೆಯಾ? ರೆಡಿ ಆಗ್ತಾ ಇದ್ದೀನಿ. ಇದು ಏನು ಶಾಪಿಂದ ಡೈರೆಕ್ಟ್ ಈ ಥರ ಕತ್ಕೊಂಡ್ಬಂದಿರೋದ, ಏನು ಕತೆ? ನಾನು ಚೂಸ್ ಇರೋದೇ ಹಿಂಗೆ ನಿಮಿಷ. ಸೀರಿಯಸ್ಲಿ ಐ ಡೋಂಟ್ ಥಿಂಕ್ ಇಟ್ಸ್. ಶಾಪಲ್ಲೆಲ್ಲ ಹೀಗೆ ತಾನೇ ಇಡೋದು. ನಂಗೆ ಗೊತ್ತು ಕಳ್ಳಿ, ಹೀಗೆಲ್ಲ ಮಾಡ್ತೀಯ ನೀನು. ಗೈಸ್ ನೋಡಿ ಗೈಸ್, ಎಂತೆಂತ ಆಪಾದನೆ ಮಾಡ್ತಿದ್ದಾಳೆ. ಗೈಸ್ ನೋಡಿ ಗೈಸ್, ಮನೆ ತಂದ್ಮೇಲೆ ಹಿಂಗೆ ಯಾರಾದರೂ ಇಡ್ತಾರಾ ಹೇಳಿ? ಹಿಂಗೆ ತಾನು ಹೇಳೋದು, ನೀವು ಸಪೋರ್ಟ್ ಮಾಡ್ಬೇಕು ನನಗೆ. ಸುಮ್ಮನೆ ಸುಳ್ಳು ಹೇಳ್ತಾಳೆ. ನೋಡಿ ಗೈಸ್ ಇವಳು ಒದ್ದಾಡೋ ಸವಾಸ ನೋಡಿ ಗೈಸ್, ಎಷ್ಟು ಕಷ್ಟಪಡಿಸ್ತಾ ಇದೆ ನೋಡಿ ಗೈಸ್. ಒಂದು ವಿಡಿಯೋ ಮಾಡಕ್ಕೆ ಇಷ್ಟೊಂದೆಲ್ಲ. ಅದಕ್ಕೆ ನೀವೆಲ್ಲ ಲೈಕ್ ಮಾಡ್ತಿರಲ್ಲ ಗೈಸ್, ಅದಕ್ಕೆ ನೋಡಿ. ಇದು ನಿಜ ಕತ್ಕೊಂಡ್ಬಂದಿರೋದು, ಇದು ನಿಜ ಕತ್ಕೊಂಡ್ಬಂದಿರೋದು ಗೈಸ್. ಇಲ್ಲ ಅದಿಲ್ಲ, ಟ್ಯಾಗ್ ಆಗ್ತಾರಲ್ಲ ಅದಿಲ್ಲ. ನೋಡಿ ಗೈಸ್, ಹೋಗಿ ಬಾ ಹೋಗೋಣ. ಈ ಜಾಕೆಟಿನ ಪ್ರೈಸ್ ಬಂದು ಐ ವಿಲ್ ರಿವೀಲ್ ಯು. ಓಕೆ, ಟಂಟಡ 1899. ವೆಸ್ಟ್ ಸೈಡಿಂದ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೀವು ಹೋಗಿ ಚೆಕ್ಔಟ್ ಮಾಡಿ, ಚೆನ್ನಾಗಿದೆ. ಈ ಬಿಸಿಲಿಗೆ ಜಾಕೆಟ್ ಹಾಕಿಸ್ತಾ ಇದ್ದಾವೆ. ಇಂಥವ್ರು ಸವಸ ಮಾಡಿ ಇನ್ನೂ ಏನೇನು ನೋಡ್ಬೇಕು ಈ ಕಣ್ಣಲ್ಲಿ. ನೋಡಿ ಗಾಯ್ಸ್, ಬೇಡ ಸ್ವಲ್ಪ ಸಾಂಗ್ ಮೇಡಮ್ ರೆಡಿ ಆಗ್ತಾ ಇದ್ದಾರೆ. ಇನ್ನೂ ಏನೇನು ಮಾಡಬೇಕು ಗೈಸ್? ನಾನು ಏನೇನು ಹೇಳಿಲ್ಲ ಅವಳಿಗೆ, ಅವಳೇ ಸ್ಟಾರ್ಟ್ ಮಾಡಿದ್ಲು. ಹಂಗೆ ಹಾಕು ಅಂದರೆ ಇಲ್ಲ, ಬಾ ಹಿಡ್ಕೊ. ಗಾಯ್ಸಲ್ಲಿ ಕಾಣಿಸ್ತಿದ್ಯಾ? 3 ಹೆಣ್ಣವಿಲ್ಲಿದೆ, ಈ ಕಡೆ 2 ಇದೆ, ಆ ಕಡೆ 2 ಇದೆ. ಕಾಣಿಸ್ತಿದ್ಯಾ ನಮಗೆ? ಸೊ ಇದು ಕಾರ್ ಡ್ರೆಸ್ ಅಲ್ಲ. ನಾವು ಹೋಗ್ತಾ ಇದ್ದಾಗ ಈ 3 ನವಿಲು ಕೂಡ ಎಷ್ಟು ಚಂದ ಮಾಡಿ ಫುಲ್ ಲೈನಲ್ಲಿ ಕ್ಯೂ ಥರ ನಿಂತ್ಕೊಂಡು ರೋಡ್ ಕ್ರಾಸ್ ಮಾಡ್ತಾಯಿತ್ತು ಗೊತ್ತಾ? ಅದು ತೆಗಿಯೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತದೆ, ಅದು ಕ್ರಾಸ್ ಮಾಡಿಬಿಡ್ತು. ಅದಕ್ಕೆ ಅಷ್ಟು ದೂರದಿಂದ ಕ್ಯಾಪ್ಚರ್ ಮಾಡ್ತಾ ಇರೋದು. ಬಟ್ ಇಟ್ ವಾಸ್ ಸೋ ನೈಸ್. ಚೆನ್ನಾಗಿದೆ ಗಾಯ್ಸ್. ಯಾವ ಫಾಲ್ಸಿಂದ ನೀವೇ ಗೆಸ್ ಮಾಡಬೇಕು. ಸೊ ಏರಿಯಾ ಈ ಥರ ಇದೆ, ಫುಲ್ ಕತ್ಲಾಗಿ ಹೋಗ್ಬಿಟ್ಟಿದೆ. ಇದು 6 o'clock, ಯಾರ್ಯಾರೂ ಇಲ್ಲ. ಇವಳು ಧೈರ್ಯ ಹೆಂಗೆ ಅಂತಂದರೆ, ಯಾರೂ ಇಲ್ಲ ಇಲ್ಲಿ. ಬಾ ಹೋಗೋಣ ಇಷ್ಟು ದೂರ ಬಂದ್ಬಿಟ್ಟಿದ್ವಲ್ಲ, ಬಾ ಹೋಗೋಣ ಅಂತ ಕರ್ಕೊಬಂದಿದ್ದಾರೆ. ಸೊ ಏನೋ ಸರ್ಕಸ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ವಿ. ಇವಾಗ ಅಲ್ಲೆಲ್ಲ ಇಲ್ದು ಆಟೋಷ್ಟು ಟೈಮ್ ಇಲ್ಲ, ಬಿಕಾಸ್ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಫೋಟೋ ತೆಕ್ಕೊಂಡು, ಫಾಲ್ಸು ಫೋಟೋ ತೆಕ್ಕೊಂಡು ಓಡೋಗ್ತಾ ಇದ್ದೀವಿ. ಅಷ್ಟೇ ಗಾಯ್ಸ್ ಅಪ್ಡೇಟು.
ಗಾಯ್ಸ್ ಸುಸ್ತಾಗೋಯ್ತು ಗಾಯ್ಸ್, ಮಾಡ್ತಿದ್ದೀನಿ. ಬಂಡೆಕಾಲು ಹತ್ಕೊಂಡು ಬಂದ್ವಿ ಓಡಿ ಓಡಿ. ಎಷ್ಟು ಬೆಳಗಿದೆ ಗಾಯ್ಸ್, ಅಂದರೆ ಕ್ಯಾಮ್ರಾದಲ್ಲಿ ಬರೋಷ್ಟು ಬೆಳಕು ಕಾಣಿಸಲ್ಲ. ಆಲ್ಮೋಸ್ಟ್ 6:30 ಆಗಿದೆ. ಅಲ್ಲೇ ಕಾರಿದೆ. ಈ ಮೇಡಮು ಎಲ್ಲಿದ್ದಾರೆ? ಹತ್ಕೊಂಡು ಬರೋದು ಸುಸ್ತಾಯಿತು ಗಾಯ್ಸ್, ಹಂಗೆ ಹೋಗ್ಬೇಕು. ಆಲ್ಮೋಸ್ಟ್ ಇದ್ದೀವಿ ಈಗ. ಮುಚ್ಕೊಂಡು ಬಾ, ಒಳಗೋಗೋಣ ಫಸ್ಟು. ಯಾರಿಲ್ಲ, ಹೋಗೋಣ ಅಂತ. ಇನ್ನು ಯಾವಾಗ ಓಡಾಡೋಕ್ಕೆ ಫ್ರೀಡಮ್ ಸಿಗತ್ತಾ? ಎಲ್ಲರದು ಯೋಚನೆ ಬದಲಾದ್ಮೇಲೆ. ಓಕೆ ಬಾಯ್ ಗಾಯ್ಸ್, ಮನೆಗೆ ಹೋಗ್ಬಿಟ್ಟು ಅಪ್ಲೈ ಮಾಡ್ತೀವಿ. ಓಕೆ ಬಾಯ್. ಕಟ್ಟವನೇ ದೇವರು, ಕಟ್ಟವನೇ ದೇವರು, ಮನೆಗೆ ಬಂದಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ 8 o'clock ಆಗಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಟಯರ್ಡ್ ಅಂದರೆ ಜರ್ನಿ ಮಾಡಿದ್ವಿ, ಬಟ್ ಬಿಸಿಲಿತ್ತಲ್ಲ, ಸೊ ಬಿಸಿಲು ಟಯರ್ಡ್ ಆಗಿದೆ. ಸೊ ನಾವು ಬರೀ ಜರ್ನಿ ಮಾಡಿದ್ದು, ವಿಶ್ ಮಾಡಿದ್ದು, ಊಟ ಮಾಡಿದ್ದು, ನೆಕ್ಸ್ಟ್ ವಾಪಸ್ ಬರುವಾಗ ಸ್ವಲ್ಪ ಸೈಟ್ ಸೀಯಿಂಗ್ ಮಾಡಿದ್ದು, ಫೋಟೋಸ್ ತೆಗೊಂಡಿದ್ದು, ಮನೆಗೆ ಬಂದಿದ್ದು ಅಷ್ಟೇ. ಬಟ್ ಸ್ಟಿಲ್ ಟಯರ್ಡ್ ಆಗಿದೆ. ಬೆಳಗ್ಗೆ ಆಲ್ಮೋಸ್ಟ್ 11-12 ಹಾಗೆ ಬಿಟ್ಟಿದ್ದು, ಈವ್ನಿಂಗ್ 8ಗೆ ರೀಚ್ ಆಗಿದ್ದೀವಿ. ಸೊ ಇಟ್ಸ್ ನಾಟ್ ಟೂ ಮಚ್, ಬಟ್ ಸ್ಟಿಲ್ ಟಯರ್ಡ್ ಆಗಿದೆ. ಸೊ ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡ್ರೆ ಸಾಕಾಗಿ ನಿದ್ರೆ ಬರುತ್ತೆ. ಸೊ ಯಾ, ದಿಸ್ ಇಸ್ ಅಬೌಟ್ ಮೈ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ನಿಮಗೆ ಮತ್ತೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಹೇಳಿ. ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ, ಮುಂದಿನ ವೀಡಿಯೋಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಓಕೆ ಬಾಯ್.